ಇವತ್ತು ಯಾರ್ಯಾರು ಒಂದು ನೀವು ಯೂಟ್ಯೂಬರ್ಸ್ ಚಾನಲ್ ಮಾಡ್ತಾ ಇದ್ದೀರಲ್ವ, ನೋಡಿ ಅವರಿಗೂ ಒಂದು ನೀವು ಯೂಟ್ಯೂಬ್ ಯೂಸ್ ಮಾಡ್ತಿರ್ತೀರ, ಬಟ್ ನೋಟಿಫಿಕೇಷನ್ ಯಾವ ಥರ ಬರ್ತಾ ಇದೆ ನಮಗೆ, ಮತ್ತು ಯಾವ ಥರ ವ್ಯೂಸ್ ಬರ್ತಾ ಇದೆ, ಎಷ್ಟು ವ್ಯೂಸ್ ಹೋಗಿದೆ, ಮತ್ತು ನಮ್ಮದು ಕಂಟೆಂಟ್ ಯಾವ ವಿಡಿಯೋ ಹೈಯೆಸ್ಟ್ ಹೋಗಿದ್ದಾವೆ, ಮತ್ತು ನಮ್ಮದು ವಾಚಿಂಗ್ ಅವರ್ ಎಷ್ಟಾಗಿದೆ, ಮತ್ತು ನಮ್ಮದು ಯಾವುದಾದ್ರೂ ಏನಾದರೂ ಚಾನಲ್ಗೆ ಏನಾದರೂ ವೈಲೇಷನ್ ಆಗಿದೆಯಾ, ನೋಡಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಯೂಟ್ಯೂಬರ್ಸಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಗಾಯ್ಸ್. ನೋಡಿ ಒಂದು ತಿಳ್ಕೊಳ್ಳಿ, ಇವತ್ತು ನಾವು ವೈ ಟಿ ಸ್ಟುಡಿಯೋ ಅಂತ ಹೇಳ್ತೀವಿ ನೋಡಿ. ವೈ ಟಿ ಸ್ಟುಡಿಯೋದಲ್ಲಿ ನೋಡಿ ಅಲ್ಲಿ ಇದೇ ಥರನೇ ನಿಮಗೆ ಒಂದು ಪ್ರೊಫೈಲ್ ಕಾಣುತ್ತೆ, ಇದೇ ಸೇಮ್ ಈಗ ನಾವು ಬರೆದಿರೋ ಥರ ಪ್ರೊಫೈಲ್ ನಿಮಗೆ ಕಾಣುತ್ತೆ ನೋಡಿ. ನಿಮ್ಮದು ಇಲ್ಲಿ ನಿಮ್ಮದು ಐ ಡಿ ಫೋಟೋ ಇರುತ್ತೆ, ಇಲ್ಲಿ ಐ ಡಿ ನೇಮು, ಇಲ್ಲಿ ಟೋಟಲ್ ಸಬ್ಸ್ಕ್ರೈಬರ್ಸ್, ಸಪೋಸ್ ಏನೋ ಐ ಡಿ ನೇಮ್ ನಮ್ಮದು ಕ್ರೇಜಿ ವೀರು ಅಂತ ಇದೆ, ಟೋಟಲ್ ಸಬ್ಸ್ಕ್ರೈಬ್ಸ್ ಮೋಸ್ಟ್ಲಿ 1200 ಅಂತ ತಿಳ್ಕೊಳ್ಳಿ. ಈ ಥರ ನಿಮ್ಮ ಒಂದು ಇರುತ್ತೆ. ಮತ್ತು ಅದರ ಜೊತೆಗೆ ನೋಡಿ ಇಲ್ಲಿ ಚಾನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ. ಚಾನಲ್ ಸೆಟ್ಟಿಂಗ್ಸು ನೋಡಿ, ಆ ಚಾನಲ್ ಸೆಟ್ಟಿಂಗ್ಸ್ ಒಳಗಡೆ ಮತ್ತೆ 2 ಆಪ್ಷನ್ಸ್ ಬರುತ್ತೆ, ಒಂದು ವ್ಯೂಸು ಮತ್ತು ಒಂದು ವಾಚ್ ಟೈಮ್, ಅದು ಅವರ್ಸಲ್ಲಿ ಇರುತ್ತೆ ನೋಡಿ. ಇಲ್ಲಿ ಮತ್ತು ಲಾಸ್ಟ್ 20 ಡೇಸಲ್ಲಿ ಅಂದರೆ ವ್ಯೂಸ್ ಎಷ್ಟಾಗಿದೆ ಮತ್ತು ವಾಚಿಂಗ್ ಅವರ್ಸ್ ಎಷ್ಟಾಗಿದೆ, ಯಾವಾಗ 28 ಅಂದರೆ ಕೊನೆಯ 28 ದಿನಗಳಲ್ಲಿ ಎಷ್ಟಾಗಿದೆ ಅಂತ ತೋರಿಸ್ತಕ್ಕಂಥ ಒಂದು ಸಿಸ್ಟಮ್. ಮತ್ತು ಇಲ್ಲಿ ಇನ್ನೊಂದು ಬರುತ್ತೆ ನೋಡಿ ಗಾಯ್ಸ್, ವೈ ಟಿ ಸ್ಟುಡಿಯೋದಲ್ಲಿ ಇಲ್ಲಿ 3 ಆಪ್ಷನ್ಸ್ ಬರ್ತಾವೆ. ಅಂದರೆ ಒಂದು ಚಾನಲ್ ಅನಾಲಿಟಿಕ್ಸು, ಇನ್ನೊಂದು ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್ ಅಂತ ಹೇಳ್ತೀವಿ ನೋಡಿ. ಇದು ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್ ಅಂದರೆ ಏನು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ನೋಡಿ. ಇಲ್ಲಿ ಲೇಟೆಸ್ಟ್ ಪಬ್ಲಿಷ್ ಕಂಟೆಂಟ್ ಅಂದರೆ ನೋಡಿ, ನೀವು ಯಾವುದೋ ಒಂದು ವಿಡಿಯೋನ ಹಾಕಿರ್ತೀರ, ಅಂದರೆ ಆ ವಿಡಿಯೋವನ್ನು ಹಾಕಿರ್ತೀರ, ಆ ವಿಡಿಯೋ ಹಾಕಿದ ತಕ್ಷಣ ಅದಕ್ಕೆ ಒಂದು ನೇಮನ್ನು ಕೂಡ ಒಂದು ಟೈಟ್ಲ್ ಕೊಟ್ಟಿರ್ತೀರ ನೋಡಿ. ಅದು ಅಂದರೆ ಆ ವೀಕ್ ಒಳಗಡೆ ಎಷ್ಟು ಬಂದಿದೆ ಎಷ್ಟು ಬಂದಿದೆ, ಇದು ಈ ಥರ ಸಿಂಬಲ್ ಇದ್ದರೆ ಅದು ವ್ಯೂಸ್, ಅದು ಎಷ್ಟು ವ್ಯೂಸ್ ಬಂದಿದೆ, ಮತ್ತು ನೋಡಿ ಎಷ್ಟು ಜನ ಲೈಕ್ ಮಾಡಿದ್ದಾರೆ, ತಮ್ಮ ಇಂಪ್ರೆಷನ್ ಏನಿದೆಯಲ್ಲ ಅಪ್ವರ್ಡು ಅದು ಲೈಕು, ಮತ್ತು ಕಾಮೆಂಟ್ಸ್ ಎಷ್ಟು ಬಂದಿದೆ ನೋಡಿ. ಇವೆಲ್ಲ ರೀಪ್ರೆಸೆಂಟ್ ಮಾಡುತ್ತೆ. ಅಂದರೆ ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್, ವ್ಯೂಸು, ಆ ವಿಡಿಯೋ ಎಷ್ಟು ಬಂದಿದೆ ವ್ಯೂಸು, ಲೈಕ್ ಎಷ್ಟು ಬಂದಿದೆ, ಮತ್ತು ಕಾಮೆಂಟ್ ಏನಾದರೂ ಬಂದಿದೆಯಾ ಅದು ಎಲ್ಲ ಶೋ ಮಾಡುತ್ತೆ. ಮತ್ತು ನಿಮ್ಮದು ಟೈಟ್ಲು ಆ ಕಂಟೆಂಟ್ ನೇಮು ಇರುತ್ತೆ ಅದು. ನೆಕ್ಸ್ಟು ನೋಡಿ, ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಇನ್ನೊಂದು ಸಬ್ಬು ಬರುತ್ತೆ. ಇನ್ನೊಂದು ಯಾವುದು ಅಂದರೆ ಕಾಮೆಂಟ್ಸ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಕಾಮೆಂಟ್ಸಲ್ಲಿ 4 ಟೈಪ್ ಬರ್ತವೆ ಗಾಯ್ಸ್. ಅಂದರೆ ಟೈಪು, ವಿಸಿಬಿಲಿಟಿ, ವ್ಯೂಸು, ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಗಾಯ್ಸ್ ನೋಡಿ. ಅಂದರೆ ನೋಡಿ ಈ ಟೈಪಲ್ಲಿ ಯಾವ್ಯಾವ ಥರ ಟೈಪ್ ಬರುತ್ತೆ ನೋಡಿ. ಅಂದರೆ ಟೈಪಲ್ಲಿ ಏನು ನೀವು ವೀಡಿಯೋಸ್, ಅಂದರೆ ಟೈಪ್ ಅಂದರೆ ವೀಡಿಯೋಸು ಏನು ವೀಡಿಯೋಸ್ ಹಾಕಿದ್ದೀರಾ, ಲಾಂಗ್ ವೀಡಿಯೋಸ್ ಹಾಕಿದ್ದೀರಾ, ಅಥವಾ ಶಾರ್ಟ್ ವೀಡಿಯೋಸ್ ಹಾಕಿದ್ದೀರಾ, ಅಥವಾ ಏನಾದರೂ ಲೈವಿಗೆ ಹೋಗಿದ್ದೀರಾ, ಅಥವಾ ಏನಾದರೂ ಪ್ಲೇ ಲಿಸ್ಟಲ್ಲಿ ಇದೆಯಾ ನಿಮ್ಮ ವೀಡಿಯೋ ನೋಡಿ. ಈ ಥರ ರೀಪ್ರೆಸೆಂಟ್ ಮಾಡುತ್ತೆ 1 by 1. ನೆಕ್ಸ್ಟ್ ವಿಸಿಬಿಲಿಟಿ ಆಪ್ಷನ್ನಿಗೆ ಬಂದಾಗ ಗಾಯ್ಸ್ ನೋಡಿ, ಅಂದರೆ ವಿಸಿಬಿಲಿಟಿ ಏನು ಪಬ್ಲಿಕ್ಕಲ್ಲಿ ಇದೆಯಾ ನಿಮ್ಮ, ಅದು ವಿಸಿಬಿಲಿಟಿ ಏನು ಪ್ರೈವೇಟಾಗಿದೆಯಾ, ಅಥವಾ ಅನ್ಲಿಸ್ಟೆಡಲ್ಲಿ ಏನಾದರೂ ಅದು ವಿಸಿಬಿಲಿಟಿ ಇದೆಯಾ, ಅಥವಾ ಆ್ಯಸ್ ಶೆಡ್ಯೂಲ್ಡ್ ಡ್ರಾಫ್ಟ್ ನೋಡಿ. ಇವೆಲ್ಲವೂ ಇಂಪಾರ್ಟೆಂಟ್ ವಿಸಿಬಿಲಿಟಿ. ನೆಕ್ಸ್ಟ್ ಅದಾದ ತಕ್ಷಣ ಗಾಯ್ಸ್ ವ್ಯೂಸ್ ಅಂತ ಬರುತ್ತೆ ನೋಡಿ. ವ್ಯೂಸ್ ಅಂದರೆ ಏನು ಮೋರ್ ದೆನ್ ಅಂದರೆ ಜಾಸ್ತಿ ಹೋಗಿದೆಯಾ ನಿಮ್ಮ ವೀಡಿಯೋಸ್ ಏನಾದರೂ, ಅಥವಾ ಜಾಸ್ತಿ ಹೋಗಿಲ್ಲ, ಅಥವಾ ಲೆಸ್ ಅಂದರೆ ಕಡಿಮೆ ಹೋಗಿದೆಯಾ ನೋಡಿ. ಇದು ಒಂದು ವ್ಯೂಸಲ್ಲಿ ಆಪ್ಷನ್ಸಲ್ಲಿ ನಿಮಗೆ ತೋರಿಸುತ್ತೆ ವೀಡಿಯೋಸು ಎಷ್ಟು ಹೋಗಿದೆಯಾ. ಮತ್ತು ಅದರ ಜೊತೆಗೆ ಗಾಯ್ಸ್ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಅಂತ ಒಂದು ನೋಡಿ, ರಿಸ್ಟ್ರಿಕ್ಷನ್ಸ್ ಅಂತ ಒಂದಿದೆ. ಅಂದರೆ ರಿಸ್ಟ್ರಿಕ್ಷನ್ಸ್ ಅಂದರೆ ಏನಂದರೆ ನಿರ್ಬಂಧ, ಅಂದರೆ ಯಾವ ಥರ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ನೀವು, ಏನೇನು ಕಂಡೀಷನ್ಸ್ ಇದ್ದಾವೆ. ಇದು ವೈ ಟಿ ಸ್ಟುಡಿಯೋ ಹೇಳ್ತಕ್ಕಂಥ ಒಂದು ಕಂಡೀಷನ್. ಯಾವ ಥರ ನೋಡಿ, ಮೇಡ್ ಫಾರ್ ಕಿಡ್ಸ್, ಅಂದರೆ ನೀವು ಮಾಡ್ತಕ್ಕಂಥ ವೀಡಿಯೋದಲ್ಲಿ ಏನಾದರೂ ಕಿಡ್ಸ್ ಇದ್ದಾರಾ, ಅದಕ್ಕೆ ನೀವು ಸೆಟ್ ಮಾಡಬೇಕಾಗುತ್ತೆ ನೀವು ಕಿಡ್ಸ್ ಇದ್ದರೆ. ಮತ್ತು ಸೆಟ್ ಟು ಮೇಡ್ ಫಾರ್ ಕಿಡ್ಸ್ ಒಂದು ವೇಳೆ ಇದ್ದರೆ ನೀವು ಅದನ್ನು ಸೆಟ್ ಮಾಡಬೇಕಾಗುತ್ತೆ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕೋಕ್ಕೆ ಮುಂಚೆ ನೋಡಿ. ಅಥವಾ ಇಲ್ಲಿ ನೀವು ಮಾಡೋ ವೀಡಿಯೋಗಳಲ್ಲಿ ಕಿಡ್ಸ್ ಇಲ್ವಾ ನೋಡಿ, ನಾಟ್ ಫಾರ್ ಮೇಡ್ ಕಿಡ್ಸ್ ಅಲ್ಲೊಂದು ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ನ ನೀವು ಅದನ್ನು ತಗೊಂಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಬೇಕು ನೋಡಿ. ಅಥವಾ ನಾಟ್ ಸೆಟ್, ಏನೂ ಇಲ್ವಾ, ಕಿಡ್ಸ್ ಇಲ್ಲ, ಏನಿಲ್ಲ, ನೀವೇ ಓನ್ ಮಾಡೋದ್ರಿಂದ ಅದು ಸೆಟ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ ನೋಡಿ. ಈ ಥರ ಕೆಲವೊಂದು ಆಪ್ಷನ್ಸ್ಗಳು ಇದ್ದಾವೆ. ಆ ಆಪ್ಷನ್ಸ್ಗಳನ್ನು ನೀವು ಹೊಸದಾಗಿ ಯೂಟ್ಯೂಬ್ ಯೂಸ್ ಮಾಡೋರು ಇದನ್ನು ವೈ ಟಿ ಸ್ಟುಡಿಯೋನ ಮೆಜಾರಿಟಿಯಾಗಿ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಸ್ ಅ ಮೋರ್ ಬೆನಿಫಿಟ್ಸ್ ಅಂತ ಹೇಳ್ತೀನಿ ನೋಡಿ. ಇವೆಲ್ಲವನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಗಾಯ್ಸ್. ಮತ್ತು ಇಲ್ಲಿ ಅದರ ಜೊತೆಗೆ ನೋಡಿ ಗೈಸ್, ಅದರ ಜೊತೆಗೆ ಇಲ್ಲಿ ಇನ್ನೊಂದು ಹೇಳ್ತಕ್ಕಂಥ ಒಂದು ವಿಚಾರ ಇದೆ
ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅದರ ಜೊತೆಗೆ ನೋಡಿ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ. ಇಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಇಲ್ಲಿ ಇನ್ನೊಂದು ಬರುತ್ತೆ. ಇನ್ನೊಂದು ಏನಂತ ಹೇಳೋದಾದರೆ ನೋಡಿ, ಇಲ್ಲಿ ಓವರ್ ವ್ಯೂಸ್ ಅಂತ ಆಪ್ಷನ್ಸ್ ಬರುತ್ತೆ. ಓವರ್ ವ್ಯೂಸ್, ಕಂಟೆಂಟ್, ಆಡಿಯನ್ಸ್ ಮತ್ತು ಟ್ರೆಂಡ್ಸ್ ಅಂತ ಬರುತ್ತೆ. ಅಂದರೆ ಓವರ್ ವ್ಯೂಸ್ ಅಂದರೆ ಏನು ಅಂದರೆ ಟೋಟಲ್ ನಿಮ್ಮ ಐ ಡಿ ಅಂದರೆ ಇದುವರೆಗೂ ನೀವು ಏನೇನು ಯೂಟ್ಯೂಬನ್ನು ಯೂಸ್ ಮಾಡ್ತಿದ್ರ ಟೋಟಲ್ ಎಷ್ಟು ವ್ಯೂಸ್ ಬಂದಿದ್ದಾವೆ ನಿಮ್ಮ ಐ ಡಿಯಲ್ಲಿ ಅದು ಹೇಳುತ್ತೆ. ಈಗ ಟೋಟಲ್ ವ್ಯೂಸು 1 ಮಿಲಿಯನ್ ಬಂದಿದ್ದರೆ ಅಂದರೆ ಅದು ಹೇಳುತ್ತೆ ಪರ್ಸೆಂಟೇಜಲ್ಲಿ 499% ಅಂತ ಹೇಳುತ್ತೆ. ಅಂದರೆ ಪ್ರೀವಿಯಸ್ 28 ದಿನದ ಒಳಗಡೆ ಅಂದರೆ 499% ಆಗಿದೆ. ಎಷ್ಟು ವ್ಯೂಸ್ ಬಂದಿದೆ, 1 ಮಿಲಿಯನ್ಸ್ ವ್ಯೂಸ್ ಬಂದಿದೆ ಅಂತೇಳಿ ಅದು ನಿಮಗೆ ಟೋಟಲ್ ವ್ಯೂಸನ್ನು ಓವರ್ ವ್ಯೂ ಅಂದರೆ ಟೋಟಲ್ ವ್ಯೂಸ್ ತೋರಿಸುತ್ತೆ. ಓಕೆ, ಮಿಲಿಯನ್ಸಲ್ಲಿ ತೋರಿಸುತ್ತೆ ಮತ್ತು ಪರ್ಸೆಂಟೇಜಲ್ಲಿ ಕೂಡ ತೋರಿಸುತ್ತೆ. ನೀವು ಎಷ್ಟು ಬಂದಿರುತ್ತೋ ಅಷ್ಟು ಅದರ ಮೇಲೆ ಪರ್ಸೆಂಟೇಜ್ ತೋರಿಸುತ್ತೆ. ಅಕಸ್ಮಾತ್ ನೋಡಿ 1 ಮಿಲಿಯನ್ಸ್ ವ್ಯೂಸ್ ಬಂದರೆ ನೋಡಿ ಈ ಥರ ಒಂದು ಗ್ರಾಫಿಕಲ್ ಒಂದು ಪಿಕ್ಚರ್ ಬರುತ್ತೆ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ. ನೋಡಿ ಎಷ್ಟೆಷ್ಟು ಹೋಗಿದೆ, ಏಪ್ರಿಲ್ 28ಇಂದ ಮೇ 25 ಒಳಗೆ ಎಷ್ಟು ಗ್ರಾಫಿಕಲ್ ಇದು ವ್ಯೂಸ್ ಹೋಗಿದೆ ಅಂತೇಳಿ ನಿಮಗೆ ಒಂದು ಗ್ರಾಫಿಕಲ್ ಒಂದು ಪಿಕ್ಚರು ಅಲ್ಲಿ ನಿಮಗೆ ಶೋ ಆಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ. ಮತ್ತು ಅದಾದ ತಕ್ಷಣ ಯುವರ್ ವೀಕ್ಲಿ ರೀಕ್ಯಾಪ್ ಈಸ್ ಡನ್. ನೋಡಿ ಏನು ಒಂದು ವಾರ ವೀಡಿಯೋಗಳು ಮಾಡಿರ್ತಿರಲ್ಲ, ಆ ವಾರದ ವೀಡಿಯೋದಲ್ಲಿ ಯಾವುದು ಟಾಪ್ ಕಂಟೆಂಟ್ ಹೋಗಿರುತ್ತೋ ಅಥವಾ ಯಾವ್ಯಾವ ವೀಡಿಯೋಗಳು ಇರ್ತಾವೋ ಟಾಪ್ ಕಂಟೆಂಟ್ ಅವೆಲ್ಲವೂ ಇಲ್ಲಿ ಏನಾಗ್ತವೆ ಶೋ ಆಗ್ತವೆ. ಅಂದರೆ ವೀಕ್ಲಿ ಅಂದರೆ ರಿಯಲ್ಸಲ್ಲಿ ಇದ್ದಂಗೆ ಇದು ಎಲ್ಲವೂ ಶೋ ಆಗ್ತವೆ. ಮತ್ತು ಇಲ್ಲಿ ಇನ್ನೊಂದು ಗಾಯ್ಸ್ ಟಾಪ್ ಕಂಟೆಂಟ್ ಅಂತ ಹೇಳ್ತೀವಿ. ಅಂದರೆ ನೋಡಿ 28 ದಿನ ನೋಡಿ ಲಾಸ್ಟ್ 28 ಡೇಸ್ ಅಂತ, ಲಾಸ್ಟ್ 28 ಡೇಸ್ ಒಳಗಡೆ ಎಷ್ಟು ವ್ಯೂಸ್ ಬಂದಿದೆ ಆ ಟಾಪ್ ಕಂಟೆಂಟಲ್ಲಿ ಪ್ರತಿಯೊಂದು ಲಿಸ್ಟ್ ಇರುತ್ತೆ. ನೀವು ಹೋಗಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಟಾಪ್ ಕಂಟೆಂಟಲ್ಲಿ ನಮ್ಮ ವ್ಯೂಸ್ ಬಂದಿದ್ದಾವೆ. ನೋಡಿ ಟಾಪ್ ಕಂಟೆಂಟ್ ಒಂದು 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 ಟಾಪಿಕ್ ಇರುತ್ತೆ. ಇನ್ನೊಂದು ರಿಯಲ್ ಟೈಮ್, ಟಾಪ್ ಕಂಟೆಂಟ್ ಕೆಳಗಡೆ ಇನ್ನೊಂದು ರಿಯಲ್ ಟೈಮ್ ಅಂತ ಬಂದಿದೆ. ಅಂದರೆ ಈ ಟಾಪ್ ಕಂಟೆಂಟ್ ಅಂದರೆ ನಿಮ್ಮ ವೀಡಿಯೋಸು ಎಷ್ಟೆಷ್ಟು ವ್ಯೂಸ್ ಹೋಗಿದ್ದಾವೆ ಲಾಸ್ಟ್ 28 ಡೇಸ್ನಲ್ಲಿ ಎಲ್ಲವನ್ನು ಕ್ಲಾರಿಟಿಯನ್ನು ವೈ ಟಿ ಸ್ಟುಡಿಯೋ ನಿಮಗೆ ಶೋ ಮಾಡುತ್ತೆ. ಮತ್ತು ಅದರ ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ಬರುತ್ತೆ, ರಿಯಲ್ ಟೈಮ್ ಅಂತ ಹೇಳ್ತೀವಿ. ನೋಡಿ ರಿಯಲ್ ಟೈಮ್ ನಿಮ್ದು ಎಷ್ಟಿರುತ್ತೆ ಅಷ್ಟು ಬರುತ್ತೆ. 1,47,730 ವ್ಯೂಸ್ ನೋಡಿ. ಅಂದರೆ 48 ಅವರ್ಸಲ್ಲಿ ಅಂದರೆ 48 ಅವರ್ಸಲ್ಲಿ ಇಷ್ಟು ಬಂದಿದೆ, ಎಷ್ಟು ವ್ಯೂಸ್ ಬಂದಿದೆ ನಿಮ್ಮದು ಅಂಥೇಳಿ ಅಲ್ಲಿ ರಿಯಲ್ ಟೈಮ್ ಪಿಕ್ಚರ್ ತೋರಿಸುತ್ತೆ ಲೇಟೆಸ್ಟು. ನೋಡಿ ಅದಾದ ತಕ್ಷಣ ಇಲ್ಲಿ ಇನ್ನೊಂದು ಬರುತ್ತೆ ಗಾಯ್ಸ್, ಕಮ್ಯುನಿಟಿ ಅಂತ ಬರುತ್ತೆ. ನೋಡಿ ಕಮ್ಯುನಿಟಿಯಲ್ಲಿ ನಿಮಗೆ ಏನೇನು ಗೊತ್ತಾಗುತ್ತೆ ಅಲ್ಲಿ ಕಾಮೆಂಟ್ಸ್ 28 ಡೇಸ್ ಒಳಗಡೆ ಎಷ್ಟು ಬಂದಿದ್ದಾವೆ, ಹೌ ಮಚ್ ಕಾಮೆಂಟ್ಸ್ ಅಲ್ಲಿರುತ್ತದೆ. ಮತ್ತು ಮಂತ್ಲಿ ಆಡಿಯನ್ಸ್ 28 ಡೇಸ್ ನೋಡಿ ಎಷ್ಟು ಕೆ ಆಗಿದೆ, 320.4K ಆ ಥರ ನಿಮ್ಮ ಎಷ್ಟಿರುತ್ತೋ ಅಷ್ಟು ನಿಮಗೆ ತೋರಿಸುತ್ತೆ. ನೋಡಿ ಇನ್ನೊಂದು ತಿಳ್ಕೊಳ್ಳಿ ಗಾಯ್ಸ್, ಇಲ್ಲಿ ವ್ಯೂವರ್ ಸ್ಪಾಟ್ ಅಂತ ಬರುತ್ತೆ. ವ್ಯೂವರ್ ಸ್ಪಾಟ್ ಅಂದರೆ ವ್ಯೂವರ್ಸ್ ಏನಾದರೂ ಪೋಸ್ಟ್ ಹಾಕಿದರೆ ನಿಮ್ಮಲ್ಲಿ ಶೋ ಆಗುತ್ತೆ. ಅದು ವ್ಯೂವರ್ಸ್ ಏನಾದರೂ ಒಂದು ಪೋಸ್ಟನ್ನು ಅವ್ರು ಪೋಸ್ಟ್ ಮಾಡಿದರೆ ನಿಮ್ಮಲ್ಲಿ ಶೋ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಕೂಡ ಬರುತ್ತೆ ಗಾಯ್ಸ್, ಕಮ್ಯುನಿಟಿ ಸ್ಪಾಟ್ಲೈಟ್. ಅಂದರೆ ಕಮ್ಯುನಿಟಿ ಸ್ಪಾಟ್ಲೈಟ್ ವೀಕ್ಲಿ ಹೈಲೈಟ್ ಫಾರ್ ಯುವರ್ ಮೋಸ್ಟ್ ಎಂಗೇಜ್ಡ್ ಆಡಿಯನ್ಸ್. ಅಂದರೆ ನೋಡಿ ನಿಮ್ಮ ಒಂದು ಕಮ್ಯುನಿಟಿ ಸ್ಪಾಟಲ್ಲಿ ಯಾರು ಜಾಸ್ತಿ ಅಂದರೆ ಈ ವೀಕಲ್ಲಿ ಜಾಸ್ತಿ ಯಾರು ಒಂದು ನಿಮ್ಮ ಒಂದು ಐಡಿಯನ್ನು ನೋಡಿದ್ದಾರೆ ಅಥವಾ ನಿಮ್ಮ ಐಡಿಯನ್ನು ಫಾಲೋ ಮಾಡಿದ್ದಾರೆ, ಯಾರು ಜಾಸ್ತಿ ಎಂಗೇಜ್ಡ್ ಆಗಿದ್ದಾರೆ ಅಂಥೇಳಿ ಅಲ್ಲಿ ನಿಮಗೆ ಶೋ ಆಗುತ್ತೆ. ನೋಡಿ ಅದರ ಜೊತೆಗೆ ಇಲ್ಲಿ ಗಾಯ್ಸ್ ಮಾಡರೇಷನ್ ಅಂತ ಬರುತ್ತೆ. ನೋಡಿ ಇಲ್ಲಿ ಮಾಡರೇಷನ್ ಒಂದು ತಿಳ್ಕೊಬೇಕು. ಇಲ್ಲಿ ಮಾಡರೇಷನ್ ಅಂದರೆ ಏನು, ಕಂಟೆಂಟ್ ಕಂಟ್ರೋಲ್ಸ್ ಅಂದರೆ ಯಾವ ಥರ ಹಾಕ್ಬೇಕು ಕಂಟೆಂಟು, ಜಾಸ್ತಿ ಹಾಕೋಂಗಿಲ್ಲ ಅಥವಾ ತೀರಾ ಒಂದು ಕಡಿಮೆನೂ ಕೂಡ ಹಾಕೋಂಗಿಲ್ಲ. ಕಂಟೆಂಟನ್ನು ಕಂಟ್ರೋಲ್ಸಲ್ಲಿ ಹೇಳುತ್ತೆ, ಮಾಡರೇಷನ್ ಹೇಳುತ್ತೆ. ನೋಡಿ ಇದು ಒಂದು ನಿಮಗೆ ಯೂಟ್ಯೂಬಲ್ಲಿ ಹೇಳ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಸು. ಅದು ಆದಮೇಲೆ ಗಾಯ್ಸ್ ಇಲ್ಲಿ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ. ನೋಡಿ ಗಾಯ್ಸ್ ಇಲ್ಲಿ ಒಂದೇ ಅಂತ ತಿಳ್ಕೊಬೇಕು, ನಮ್ಮ ಒಂದು ಪ್ರೊಫೈಲಿಗೆ ಹೋದಾಗ ನೋಡಿ ಇಲ್ಲಿ ಬರುತ್ತೆ ನೋಡಿರಿ, ಒಂದು ಡ್ಯಾಶ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಒಂದು ಮತ್ತು ಕಮ್ಯುನಿಟಿ ಅಂತ ಬರುತ್ತೆ. ಈ ಥರ ಸಿಂಬಲ್ ಇದ್ದರೆ ಕಮ್ಯುನಿಟಿ ಇದೆ, ಮತ್ತು ಈ ಥರ ಸಿಂಬಲ್ ಇದ್ದರೆ ಅಂದರೆ ಈ ಥರ ಎಸ್ ಸಿಂಬಲ್ ಇದ್ದರೆ ಅರ್ನ್ ಅಂತ ಕರಿತೀವಿ. ನೋಡಿ ಗಾಯ್ಸ್ ಇಲ್ಲಿ ಒಂದೇ ಒಂದು ಹೇಳ್ತೀನಿ ಕೇಳಿ. ನೋಡಿ ಇಲ್ಲಿ ನಿಮ್ಮ ಐ ಡಿ ಸೆಟ್ಟಿಂಗ್ಸ್ ಅಂದರೆ ನಿಮ್ಮ ಐ ಡಿಯ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ರೆ ನಿಮ್ಮ ಐ ಡಿ ಕಾಮನ್ನಾಗಿ ಐ ಡಿ ನೇಮ್ ಇರುತ್ತೆ. ನೋಡಿ ಇಲ್ಲಿ 2 ಥರ ಟೈಪ್ ಬರುತ್ತೆ. ಒಂದು ಸ್ವಿಚ್ ಅಕೌಂಟು, ಇನ್ನೊಂದು ಗೂಗಲ್ ಅಕೌಂಟ್ ಅಂತ ಇರುತ್ತೆ. ಸ್ವಿಚ್ ಅಕೌಂಟು, ಗೂಗಲ್ ಅಕೌಂಟ್. ನೋಡಿ ಇದು ಸ್ಪಾನರ್ ಏನು ಶೋ ಮಾಡ್ತಿದೆಯಾ, ಇದು ಸೆಟ್ಟಿಂಗ್ಸ್. ನೋಡಿ ಸೆಟ್ಟಿಂಗ್ಸು, ಆ ಸೆಟ್ಟಿಂಗ್ಸನ್ನು ನಾವು ಅಕೌಂಟ್ ಸ್ಟೇಟಸ್ಸು, ಸೆಂಡ್ ಫೀಡ್ಬ್ಯಾಕು, ಹೆಲ್ಪ್ ಸೆಂಟರು, ಯೂಟ್ಯೂಬ್, ಪ್ರೈವೇಸಿ ಪಾಲಿಸಿ ಆ್ಯಂಡ್ ಟರ್ಮ್ಸ್ ಆಫ್ ಸರ್ವಿಸ್ ಅಂತ ಇರುತ್ತೆ. ಅಂದರೆ ನೋಡಿ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನೋಡಿ ಈಗ ವೈ ಟಿ ಸ್ಟುಡಿಯೋದಲ್ಲಿ ನೀವು ವೀಡಿಯೋಗಳನ್ನು ಮಾಡಬೇಕಾದ್ರೆ ಏನಾಗುತ್ತೆ, ಕೆಲವೊಮ್ಮೆ ನಿಮಗೆ ಗೊತ್ತಾಗೋದಿಲ್ಲ ಏನು ಅಂದರೆ ಕಾಪಿರೈಟ್ ವಿಡಿಯೋ ಬಂದಿದೆಯಾ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ನಮಗೇನಾದರೂ
ನೋಟಿಫಿಕೇಷನ್ ಬಿಟ್ಟಿದೆಯಾ ನೋಡಿ. ಕೆಲವೊಂದು ಸಲ ಏನಾಗುತ್ತೆ ಗಾಯ್ಸ್, ಇಲ್ಲಿ ಅಕೌಂಟ್ ಸ್ಟೇಟಸ್ ಅಂತ ಇರುತ್ತೆ. ನಾವು ಪ್ರತಿಯೊಬ್ಬರು ನೀವು ಯೂಟ್ಯೂಬರ್ಸ್ ಆಗಿರಲಿ, ಯಾರು ಓಲ್ಡ್ ಯೂಟ್ಯೂಬರ್ಸ್ ಆಗಿರಲಿ, ಯಾರೇ ಆಗಿರಲಿ, ಇದು ಚೆಕ್ ಮಾಡೋಕ್ಕೆ ಅಂತಕ್ಕಂಥ ಒಂದು ಇಂಪಾರ್ಟೆಂಟು ಒಂದು ಇದು ಆಪ್ಷನ್ ಇದು ನೋಡಿ. ಇಲ್ಲಿ ಅಕೌಂಟ್ ಸ್ಟೇಟಸಲ್ಲಿ ಏನಾಗುತ್ತೆ, ಇಲ್ಲಿ ಚಾನಲ್ ವೈಲೇಷನ್ ಅನ್ಸಂತ ನೋಡಿ, ಚಾನಲ್ ವೈಲೇಷನ್ ಅಂತ ಬರುತ್ತೆ ಗಾಯ್ಸ್ ನೋಡಿ. ಅಕಸ್ಮಾತ್ ನಿಮ್ಮ ವಿಡಿಯೋಗಳು ಏನಾದರೂ ಕಾಪಿರೈಟ್ ಆಗಿದ್ದರೆ ನೋಡಿ, ಕಾಪಿರೈಟ್ ಆಗಿದ್ದರೆ ನೋಡಿ, ಕಾಪಿರೈಟ್ ಸ್ಟ್ರೈಕ್ಸ್ ಕಾಪಿರೈಟ್ ಆಗಿದ್ದರೆ ನೋಡಿ ಇಲ್ಲಿ ಎಸ್ ಅಂತ ಬರುತ್ತೆ. ಓಕೆ, ಕಾಪಿರೈಟ್ ಆಗಲಿಲ್ಲ ಅಂದರೆ ನನ್ ಅಂತ ಇರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ, ಇಲ್ಲಿ ಆಪ್ಷನ್ಸ್ ಏನು ನೋಡಿ, ನನ್. ಮತ್ತು ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ನೀವೇನಾದರೂ ವೈಟು ಅಂದರೆ ಯೂಟ್ಯೂಬ್ ಕಡೆಗೆ ಏನಾದರೂ ನೀವು ಏನಾದರೂ ಆಪೋಸಿಟಾಗಿ ವಿಡಿಯೋಗಳನ್ನು ನೀವು ಹಾಕ್ತಾಯಿದ್ರೆ ಅಥವಾ ಜಾಸ್ತಿ ಮೋರ್ ಒಂದು 20 ಹಂಗೆ ಏನಾದರೂ ಆಗ್ತಾಯಿದ್ರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಏನು ಬರುತ್ತೆ, ಒಂದು ವಾರ್ನಿಂಗ್ ಬರುತ್ತೆ ನೋಡಿ. ಕಮ್ಯುನಿಟಿ ಗೈಡ್ಲೈನ್ಸಿಂದ ಸ್ಟ್ರೈಕ್ಸ್ ಬರುತ್ತೆ. ಅಂದರೆ ನೀವು ಏನಾದರೂ ಜಾಸ್ತಿ ಏನಾದರೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರೆ ನಿಮಗೆ ಇಲ್ಲಿ ವಾರ್ನಿಂಗ್ ಅಂತ ಬರುತ್ತೆ. ಅಥವಾ ನೀವು ಏನು ಜಾಸ್ತಿ ಏನು ಕರೆಕ್ಟಾಗಿ ನೀವು ರೆಗ್ಯುಲರಾಗಿ ವೀಡಿಯೋಗಳನ್ನು ಹಾಕ್ತಿದ್ದೀರ ಅಂದರೆ ನಿಮಗೆ ಯಾವುದೇ ಥರ ವಾರ್ನಿಂಗ್ ಬರೋಲ್ಲ, ನನ್ ಅಂತ ಇರುತ್ತೆ ಅಲ್ಲಿ ಆಪ್ಷನ್, ನನ್ ಅಂತ ಈ ಥರ ಇರುತ್ತೆ. ಮತ್ತು ಅದರ ಕೆಳಗಡೆ ಎಬಿಲಿಟಿ ಟು ಅರ್ನ್ ಅಂದರೆ ನೀವೇನಾದರೂ ಇನ್ನೂ ಟ್ರೈ ಮಾಡ್ತಾ ಇದ್ದೀರಾ, ಈಗೇನಾದರೂ ಅಂದರೆ ಅರ್ನ್ ಮಾಡೋಕ್ಕೆ ಏನಾದರೂ ಎಬಿಲಿಟಿ ಇದೆಯಾ ಅನ್ನೋದಕ್ಕೆ ನಿಮಗೆ ಒಂದು ಇಲ್ಲಿ ಗ್ರೀನ್ ಒಂದು ಟಿಕ್ ಮಾರ್ಕ್ ಕೂಡ ನಿಮಗೆ ಬರುತ್ತೆ ಅಲ್ಲಿ ವೈಟಿ ಸ್ಟುಡಿಯೋದಲ್ಲಿ ನೋಡಿ. ಇದೊಂದು ವೆರಿ ಮೋಸ್ಟ್ ಇಂಪಾರ್ಟೆಂಟು. ಯಾರ್ಯಾರು ಯೂಟ್ಯೂಬನ್ನು ನೀವು ಯೂಸ್ ಮಾಡೋದ್ರ ಜೊತೆಗೆ ಇದು ಅಟ್ಯಾಚ್ಮೆಂಟ್ ವೈಟಿ ಸ್ಟುಡಿಯೋನ ಯಾರು ಯೂಸ್ ಮಾಡ್ತೀರೋ ಪ್ರತಿಯೊಬ್ಬರು ಇದನ್ನು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಇದು ಇಂಪಾರ್ಟೆಂಟು ಒಂದು ಪಾಯಿಂಟ್ಸು ನೋಡಿ. ಇದೊಂದು ಅಂತ ನೀವು ಚೆಕ್ ಮಾಡ್ಕೋಬೇಕು ಗೈಸ್. ಅಕೌಂಟ್ ಸ್ಟೇಟಸಲ್ಲಿ ಮಾತ್ರ ನೀವು ವಿಡಿಯೋ ಮಾಡೋರು ಅಕಸ್ಮಾತ್ ನಿಮ್ಮ ವೀಡಿಯೋಗಳೇನಾದರೂ ಕಾಪಿ ರೈಟ್ ಏನಾದರೂ ಬಂದಿದ್ದರೆ ಇಲ್ಲಿ ಎಸ್ ಅಂತ ತೋರಿಸುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ಇಲ್ಲಿ ನನ್ ಅಂತ ತೋರಿಸುತ್ತೆ, ನನ್ ಅಂತ ತೋರಿಸುತ್ತೆ. ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಏನಾದರೂ ನೀವು ಆಪೋಸಿಟಾಗಿ ಏನಾದರೂ ನೀವು ವೀಡಿಯೋಗಳನ್ನು ಹಾಕ್ತಾಯಿದ್ರೆ ಅದು ವಾರ್ನಿಂಗ್ ಅಂತ ತೋರಿಸುತ್ತೆ ಒಂದು ವೇಳೆ ಇದ್ದರೆ. ಇಲ್ಲ ನೀವು ಕಮ್ಯುನಿಟಿ ಗೈಡ್ಲೈನ್ಸಿಗೆ ಸ್ಟ್ರೈಕ್ಸಿಗೆ ಏನಾದರೂ ನೀವು ಆಪೋಸಿಟಾಗಿ ನೀವು ಹೋಗ್ತೀರಾ, ಕರೆಕ್ಟಾಗಿ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀರಾ ಅಂದರೆ ಇಲ್ಲಿ ವಾರ್ನಿಂಗ್ ಇರೋಲ್ಲ, ಅದರ ಬದಲು ಇಲ್ಲಿ ನನ್ ಅಂತ ಇರುತ್ತೆ. ಅಂದರೆ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ನೋಡಿ. ಈ ಥರ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಗೈಸ್. ಇದನ್ನೆಲ್ಲ ಕ್ಲೀನಾಗಿ ಫಾಲೋ ಮಾಡಿಬಿಟ್ಟು ನೀವು ಯಾರ್ಯಾರು ನೀವು ಯೂಟ್ಯೂಬರ್ಸ್ ಇದ್ದಿರಲ್ಲ ವೀಡಿಯೋಗಳನ್ನ ನೋಡಿ, ಬರೀ ಯೂಟ್ಯೂಬ್ಗಳಲ್ಲಿ ವೀಡಿಯೋ ಮಾಡೋದ್ರ ಜೊತೆಗೆ ಬರೀ ನನಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ಸಾಲದು. ಇವೆಲ್ಲವನ್ನು ನೋಟಿಫಿಕೇಷನ್ ನಿಮಗೆ ಗೊತ್ತಾದರೆ ಏನಾಗುತ್ತೆ, ನೀವು ಅಲರ್ಟ್ ಆಗ್ತೀರಾ. ಅಂದರೆ ನಾನು ಮುಂದೆ ಎಂಥ ಒಳ್ಳೆ ವೀಡಿಯೋ ಹಾಕಬೇಕು ನೋಡಿ. ಮತ್ತು ನೀವೇನು ಮಾಡ್ತೀರಾ, ವೀಕ್ಲಿ ನಿಮ್ಮ ರೀಕ್ಯಾಪ್ ಆಗ್ತಾ ಇರುತ್ತೆ. ವೀಡಿಯೋಸ್ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಕಾಮೆಂಟ್ಸ್ ಬಂದಿದೆ, ಮತ್ತು ನನ್ನ ವೀಡಿಯೋ ಏನಾದರೂ ಯಾವುದು ವ್ಯೂಸ್ ಜಾಸ್ತಿ ಹೋಗಿಲ್ಲ ಮತ್ತು ಯಾವುದು ಇನ್ನೂ ಜಾಸ್ತಿ ಹೋಗಿದೆ, ಮತ್ತು ಕಾಮೆಂಟ್ಸ್ ಎಷ್ಟು ಟೋಟಲ್ ಕಾಮೆಂಟ್ಸ್ ಎಷ್ಟು ಬಂದಿದ್ದಾವೆ, ಮತ್ತು ನಂದೇನಾದರೂ ವೀಡಿಯೋಸ್ ಏನಾದರೂ ಕಾಪಿರೈಟ್ ಬಂದಿದೆಯಾ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಏನಾದರೂ ನಮ್ಮ ವೀಡಿಯೋಸ್ ಏನಾದರೂ ಸ್ಟ್ರೈಕ್ ಆಗಿದೆಯಾ ನೋಡಿ. ಪ್ರತಿಯೊಂದು ಎ ಟು ಜೆಡ್ ನೋಟಿಫಿಕೇಷನ್ ನಿಮಗೆ ವೈಟ್ಯೂಬ್ ಏನಿದೆಯಾ ವೈಟಿ ಸ್ಟುಡಿಯೋ ಅದು ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಕೊಡುತ್ತೆ. ನಿಮ್ಮ ಪ್ರತಿಯೊಂದು ನಿಮ್ಮ ಗುಣಮಟ್ಟ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನೀವು ಒಂದು ಗುಣಮಟ್ಟವನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ವೈಟಿ ಸ್ಟುಡಿಯೋ ಮೋಸ್ಟ್ ಇಂಪಾರ್ಟೆಂಟು ನೋಡಿ. ಪ್ರತಿಯೊಬ್ಬರು ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ. ಬಟ್ ಇದು ಮೊಬೈಲಲ್ಲಿ ಐತೆ ಅಂದರೆ ಮೊಬೈಲಲ್ಲಿ ಇರೋದು ನೀವು ಯಾಕಂದರೆ ಪ್ರತಿಯೊಂದು ನಿಮಗೆ ವರ್ಡ್ಸ್ ಗೊತ್ತಾಗಬೇಕು, ಅದಕ್ಕೆ ನಾನು ಇದನ್ನು ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ. ಮೊಬೈಲಾಗಿದ್ದರೆ ಸಾಲದು, ಅದನ್ನು ಪ್ರತಿಯೊಂದು ಟರ್ಮ್ಸ್ ಏನೇನು ಹೇಳ್ತವೆ ಏನೇನಿಲ್ಲ ನೋಡಿ. ಪ್ರತಿಯೊಂದು ಟರ್ಮ್ಸನ್ನು ನಾವು ಅದನ್ನು ಒಂದೊಂದೇ ನೋಡಿ, ಒಂದೊಂದೇ ನಾವು ನೋಡ್ತಾ ಹೋದಾಗ ನಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಎಲ್ಲವೂ ಮೊಬೈಲಲ್ಲಿ ಇರ್ತವೆ, ಮೊಬೈಲಲ್ಲಿ ಇಲ್ಲಂಗೆ ಯಾವೂ ಇರೋಲ್ಲ ಮೊಬೈಲ್ ಬಿಟ್ಟು. ಬಟ್ ಅವನ್ನ ನಾವು ಪ್ರತಿಯೊಂದು ಅಂದರೆ ವೈಟಿ ಸ್ಟುಡಿಯೋ ಅಂದರೆ ಪ್ರತಿಯೊಂದು ಬೆನಿಫಿಟ್ ಅದರಲ್ಲಿ ಏನು ಸಿಗುತ್ತೆ ನಮಗೆ, ಅದರಿಂದ ಏನು ಯೂಸಸ್ ಇದೆ ಪ್ರತಿಯೊಂದು ಕೂಡ ನನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಸ್ವಲ್ಪ ತಿಳಿಸೋಕ್ಕೆ ನಾನು ತಿಳಿಸಿದ್ದೀನಿ. ಯಾಕಂತ ಈ ಒಂದು ವೈಟಿ ಸ್ಟುಡಿಯೋ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಗುಡ್ ಒಂದು ನೋಟಿಫಿಕೇಷನ್ ಕೊಡುತ್ತೆ. ಅದರ ಜೊತೆಗೆ ಈ ಹೊಸಬ್ರು ಯಾರ್ಯಾರು ನೀವು ಯೂಟ್ಯೂಬರ್ಸ್ ಇದ್ದೀರ ಅವರಿಗೂ ಕೂಡ ಮೋಸ್ಟ್ ಹೆಲ್ಪ್ಫುಲ್ಲು. ನೀವು ಬರೀ ವಿಡಿಯೋ ಅಪ್ಲೋಡ್ ಮಾಡೋದೇ ಒಂದು ಇದಲ್ಲ, ಅದರ ಜೊತೆಗೆ ನೀವು ವೈಟಿ ಸ್ಟುಡಿಯೋಲಿ ಪ್ರತಿಯೊಂದು ನೋಟಿಫಿಕೇಷನ್ ಚೆಕ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ ಅಂದರೆ ವೀಕ್ಲಿ ನಿಮಗೆ ಅದರಲ್ಲಿ ಏನೇನು ಇವೆಂಟ್ಸ್ ಬರ್ತಾಯಿದೆ, ಅದರಲ್ಲಿ ಏನೇನು ನೋಟಿಫಿಕೇಷನ್ ಬರ್ತಿದೆ ನೀವು ಕೂಡ ಅಲರ್ಟ್ ಆಗ್ತೀರಾ. ಮುಂದೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಮಾಡಬೇಕಂತ ನೀವು ಕೂಡ ನಿಮ್ಮ ಮೈಂಡಲ್ಲಿ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಅಲರ್ಟ್ಸು ಕೂಡ ನಿಮಗೆ ವೈಟಿ ಸ್ಟುಡಿಯೋ ಕೊಡುತ್ತೆ ನೋಡಿ. ಕೊಡೋದ್ರಿಂದ ನೀವು ಕೂಡ ಒಂದು ಯೂಟ್ಯೂಬ್ನಲ್ಲಿ ಮೋರ್ ಗ್ರೋ ಆಗಿ ಬೆಳೆಯೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಪ್ರತಿಯೊಬ್ಬರು ವೈಟಿ ಸ್ಟುಡಿಯೋನ ನೋಡ್ತಾಯಿರಿ. ಅಟ್ಲೀಸ್ಟ್ ಒಂದು ನೀವು ಡೇ ನೋಡ್ತಾಯಿದ್ರು ಕೂಡ ನೀವು 2 ಡೇಸಿಗೆ ಒಂದು ಸರಿ ಆದರೂ ನೀವು ಚೆಕ್ ಮಾಡಬೇಕಾಗುತ್ತೆ. ಏನೇನು ಅಲ್ಲಿ ಇವೆಂಟ್ಸ್ ಆಗ್ತಾಯಿದೆ, ಏನೇನು ಅಲ್ಲಿ ಫ್ಯಾಕ್ಟರ್ಸ್ ಬರ್ತಾಯಿದೆ, ಅಥವಾ ಏನೇನು ಆ ಕಾಪಿರೈಟ್ ಎಷ್ಟು ಸ್ಟ್ರೈಕ್ ನೋಡಿಸ್ಬೇಕಾಗುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ನೋಡಬೇಕಾಗುತ್ತೆ, ನನಗೆ ಆ ಕಂಟೆಂಟಲ್ಲಿ ಎಷ್ಟು ವ್ಯೂಸ್ ಹೋಗಿದೆ ಅಂತ ನೋಡಬೇಕಾಗುತ್ತೆ, ಎಷ್ಟು ಅವರಲ್ಲಿ ಹೋಗಿದೆ, ಮತ್ತು ನನ್ನ ವಾಚಿಂಗ್ ಅವರ್ ಎಷ್ಟಾಗಿದೆ, ಅನಾಲಿಟಿಕ್ಸಲ್ಲಿ ಎಷ್ಟು ನೋಡಬೇಕಾಗುತ್ತೆ, ಮತ್ತು ಕಮ್ಯುನಿಟಿ ಇದರಲ್ಲಿ ಏನೇನಾಗಿದೆ, ಮತ್ತು
ನಂದು ಏನಾದರೂ ಯೂಟ್ಯೂಬ್ ಅರ್ನಿಂಗ್ ಏನಾದರೂ ಪಾಸಿಟಿವ್ ಆಗಿದೆಯಾ, ಪ್ರತಿಯೊಂದು ಎ ಟು ಜೆಡ್ಡು ನಿಮಗೆ ವೈ ಟಿ ಸ್ಟುಡಿಯೋ ಮೋಸ್ಟ್ ಇಂಪಾರ್ಟೆಂಟಾಗಿ ನೋಟಿಫಿಕೇಷನ್ ಕೊಡುತ್ತೆ ಗಾಯ್ಸ್. ನೋಡಿ, ಇಂಥದ್ದೇ ಒಂದು ಇನ್ಸ್ಟ್ರಕ್ಷನ್ ಮುಂದೆ ಇಂಥ ಒಂದು ಕಂಟೆಂಟ್ಗಳನ್ನು ಮತ್ತೆ ನನ್ನ ವೀಡಿಯೋಗಳನ್ನು ತರ್ತಾ ಇರ್ತೀನಿ. ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಯಾರಾದರೂ ಹೊಸಬರಿದ್ದರೆ ಹಾಗೂ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಗಾಯ್ಸ್. ಓಕೆ, ಬಾಯ್, ಟೇಕ್ ಕೇರ್.